ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು 50 ನಂತರ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇವತ್ತು ನನ್ನ ಜೊತೆ ನಮ್ಮಮ್ಮ ಕಾಮಾಕ್ಷಮ್ಮನವರು ಕೂಡ ಇದ್ದಾರೆ. ನಂಗೆ ನಮ್ಮಮ್ಮನ ಜೊತೆ ಕೂತ್ಕೊಂಡು ಮಾತಾಡ್ತಿರೋದಂತೂ ಇನ್ನೂ ತುಂಬಾ ಖುಷಿ ಆಗ್ತಿದೆ. ಅಮ್ಮ, ಎಲ್ರಿಗೂ ನಮಸ್ಕಾರ ಹೇಳು ನನ್ನ ಚಾನಲ್ ಎಲ್ಲರಿಗೂ ನಮಸ್ಕಾರ. ನೋಡು, ನಮ್ಮಮ್ಮ ಆಲ್ರೆಡಿ ಮಾತು ಸ್ಟಾರ್ಟ್ ಮಾಡಿದ್ರೆ ಅಳುನೇ ಸ್ಟಾರ್ಟ್ ಮಾಡುತ್ತೆ. ಇವತ್ತಿನ ಟಾಪಿಕ್ ಇದೇ ಆಗಿದೆ. ಯಾಕೆ 50 ಮೇಲೆ ಇಷ್ಟು ನಾವುಗಳು ಮೀನ್ಸ್ ಗಂಡಸರೇ ಆಗಿರ್ಬೋದು, ಹೆಂಗಸರೇ ಆಗಿರ್ಬೋದು, ಯಾಕೆ ಇಷ್ಟು ಎಮೋಷನಲ್ ಆಗ್ತಾರೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ವಿಡಿಯೋನ ಕಂಟಿನ್ಯೂ ಮಾಡೋಣ. ಅದಕ್ಕೆ ಮುಂಚೆ ಫ್ರೆಂಡ್ಸ್, ಆಸ್ ಯೂಶುವಲ್ ನಾನು ರಿಕ್ವೆಸ್ಟ್ ಮಾಡ್ದಂಗೆ ಇವತ್ತು ಮಾಡ್ತಾ ಇದ್ದೀನಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವಿಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ಯಾಮಿಲಿನಲ್ಲೂ ಕೂಡ ನಿಮ್ಮ 50 ವರ್ಷ ಅಬೌವ್ ಇದ್ದವ್ರಿಗೆ, ನಿಮ್ಮ ಪ್ಯಾರೆಂಟ್ಸ್ ಅಥವಾ ಚಿಕ್ಕಮ್ಮ ಚಿಕ್ಕಪ್ಪ ಯಾರಾದರೂ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇದು ಯೂಸ್ಫುಲ್ ಆಗ್ಬೋದು ಅಂತ ಅನ್ಸುತ್ತೆ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಸಾಮಾನ್ಯವಾಗಿ 50 ನಂತರ ಲೈಫ್ ಮುಗ್ದೋಗುತ್ತೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ನಿಜ ಹೇಳಬೇಕು ಅಂದರೆ ಅದು ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು. 50ಕ್ಕೂ ಮುಂಚೆ ಲೈಫ್ ಹೇಗಿರುತ್ತೆ ರೀ? ಯಾವತ್ತೂ ಕೂಡ ನೀವು ನಿಮಗಾಗಿ ಬದುಕಿರೋದೇ ಇಲ್ಲ. ಚಿಕ್ಕ ವಯಸ್ಸಿದ್ದಾಗ ಓಕೆ, ಫ್ರೀಡಮ್ ಇರುತ್ತೆ, ಮಾಡ್ಲಲ್ಲಿ ಬೆಳೆದಿರ್ತೀವಿ. ಆ ಟೈಮಲ್ಲಿ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಸ್ವತಂತ್ರವಾಗಿರ್ತೀವಿ, ಹಕ್ಕಿಗಳಂತೆ ಹಾರಾಡ್ಕೊಂಡಿರ್ತೀವಿ. ಮದುವೆ ಆದ ನಂತರ ಮುಗಿದೋಯ್ತು, ಜವಾಬ್ದಾರಿಗಳ ಮೇಲೆ ಜವಾಬ್ದಾರಿಗಳು. ಈಗ ಗಂಡ ಮಕ್ಕಳು, ಮನೆ ಸಂಸಾರ, ಅತ್ತೆ ಮಾವ, ಬಂಧು ಬಳಗ, ಫಂಕ್ಷನ್ಸ್ಗಳಂತೆ ಮನೆ ಜವಾಬ್ದಾರಿಗಳು, ಮನೆ ಕೆಲಸಗಳು, ಹೀಗೆ ಜವಾಬ್ದಾರಿಗಳ ಮೇಲೆ ಜವಾಬ್ದಾರಿಗಳು, ಜವಾಬ್ದಾರಿಗಳ ಮೇಲೆ ಜವಾಬ್ದಾರಿಗಳು. ಗಂಡಸರೇ ಆಗಿರ್ಬೋದು, ಹೆಂಗಸರೇ ಆಗಿರ್ಬೋದು, ಮದುವೆ ನಂತರ ಅವರ ಜೀವನ ಪೂರ್ತಿ ಅವರ ಕರ್ತವ್ಯದ ಕಡೆ ಮಾತ್ರ ಹೋಗುತ್ತೆ. ತನಗಾಗಿ ತಾನು ಬದುಕುವ ಸಂಖ್ಯೆ, ಪರ್ಸೆಂಟೇಜ್ ಅಂತ ಏನ್ ಹೇಳ್ತೀವಿ, ಅದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇರೋದು, ಒಂದು 25, 26 ವರ್ಷಕ್ಕೆ ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಮತ್ತೆ ಅವ್ರ ಎಜುಕೇಶನ್ ಆದ್ಮೇಲೆ ಅವ್ರಿಗೆ ಮದುವೆ ಮಾಡೋದು, ಮತ್ತೆ ಅವ್ರ ಮದುವೆ ಆದ್ಮೇಲೆ ಮತ್ತೆ ಅವ್ರ ಮೊಮ್ಮಕ್ಕಳನ್ನು ಸುಧಾರಿಸೋದು. ಹೀಗೆ 50 ತನಕನೂ ಕೂಡ ನಿಮ್ಮ ಜೀವನ ಬೇರೆಯವರು ಅಂದ್ರೆ ನಿಮ್ಮ ಕುಟುಂಬಕ್ಕೋಸ್ಕರನೇ ಅರ್ಪಿಸಿರ್ತೀರ. ಆದ್ರೆ ನಿಮ್ಮ ಕುಟುಂಬಕ್ಕೋಸ್ಕರ ಅರ್ಪಿಸಿದ ನಂತರ ಏನಾಗುತ್ತೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬೆಳ್ಕೊಂಡು ಅಕ್ಕಿ ಅಂತೆ ಗೂಡಿಂದ ಆಚೆ ಹಾರೋಗ್ಬಿಡ್ತಾರೆ. ಆದ್ರೆ ನೀವು ಜೀವನನ ಸವಸಿರ್ತೀರಲ್ಲ ಅಲ್ಲಿವರೆಗೂ, 50ರವರೆಗೂ, ಆ ಜೀವನಕ್ಕೆ ಅರ್ಥನೇ ಇಲ್ದಂಗೆ ಆಗೋಗ್ಬಿಡುತ್ತೆ. ನಿಮ್ಮನ್ನ ಎಲ್ಲರೂ ಕೂಡ ಕೈ ಬಿಟ್ಟು ಹೋದ ನಂತರ ನಿಮ್ಗೆ ಅದೊಂಥರ ಮನಸ್ಸಿಗೆ ತುಂಬಾ ದುಃಖ ಅಂತ ಅನ್ಸುತ್ತೆ. ಒಬ್ಬಂಟಿ ಅನ್ನೋ ಫೀಲಿಂಗ್ ಕಾಡಕ್ ಶುರುವಾಗುತ್ತೆ. ದುಃಖದಲ್ಲೇ ನೋವನ್ನ ಕಳೀಲಿಕ್ಕೆ ಎಷ್ಟೋ ಜನ ಹತ್ಕೊಂಡು ಕರ್ಕೊಂಡು, ನನ್ನ ಜೀವನ ಇಲ್ಲಿಗೆ ಮುಗ್ದೋಯ್ತು, ಇನ್ನೇನು ನನಗೆ ವಯಸ್ಸಾಗೋಯ್ತು, 50 ಆಯ್ತು, 55 ವರ್ಷ ಆಯ್ತು, ಇನ್ನೇನು ಇರೋವಷ್ಟು ದಿವಸ ಹೇಗೆ ಇದ್ಬಿಡೋಣ, ಆಮೇಲೆ ಶಿವನ್ ಪದ ಸೇರೋಣ, ಈ ತರ ಥಿಂಕ್ ಮಾಡ್ಕೊಂಡು ತಮ್ಮಲ್ಲಿ ಅಲ್ಪ ಸ್ವಲ್ಪ ಶಕ್ತಿ ಇರುತ್ತಲ್ಲ, ಏನು ಮೆಂಟಲ್ ಶಕ್ತಿ ಆಗ್ಬೋದು, ದೈಹಿಕ ಶಕ್ತಿ ಆಗ್ಬೋದು, ಅದನ್ನು ಕೂಡ ಯೋಚನೆಯಲ್ಲಿ ಕುಗ್ಗಿ ಆ ಶಕ್ತಿನೂ ಕೂಡ ಕಡಿಮೆ ಮಾಡ್ಕೊಳ್ತೀರಾ. ಫಸ್ಟ್ ನೀವು ನಿಮ್ಮಲ್ಲಿ ಶಕ್ತಿನ ತುಂಬ್ಕೋಬೇಕು. ಇದು ನಾನು ಹೇಳೋದು ಕುತ್ಕೊಂಡು ಸುಲಭ ಅಂತ ನಿಮ್ಗೆ ಅನ್ಸ್ಬೋದು, ಆದ್ರೆ ಮಾಡೋರ್ಗೆ ಆ ರೀತಿ ಬದುಕೋದು ತುಂಬಾ, ಹೇಳೋದಕ್ಕಿಂತ ಬದುಕಿ ತೋರಿಸೋದು ಕಷ್ಟ ಅನ್ನೋದು ಹಲವಾರು ಜನರ ಅಭಿಪ್ರಾಯ. ಬಟ್ ಆದ್ರೆ ನಿಜ ಇದೇ ಆಗಿರುತ್ತೆ ಫ್ರೆಂಡ್ಸ್. ನೀವು ಈ ಸತ್ಯನ ಅರ್ಥ ಮಾಡ್ಕೊಳ್ಳೇಬೇಕು. ವಯಸ್ಸಾದ್ಮೇಲೆ ನಿಮ್ಗೆ ಈ ಒಂದು ಅರ್ಧ ಶತಕ ದಾಟಿದ್ಮೇಲೆ ನಿಮ್ಮ ಮಕ್ಕಳು ದೊಡ್ಡವರಾಗಿರ್ತಾರೆ. ಅವ್ರಿಗೆ ನಿಮ್ ಸಪೋರ್ಟ್ ಬೇಕಾಗಿರಲ್ಲ, ನಿಮ್ ಬೆಂಬಲ ಬೇಕಾಗಿರಲ್ಲ. ಅವರು ಅವ್ರದೇ ಆದ ಜೀವನನ ಕಟ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ, ನಿಮ್ಮನ್ನ ಇಗ್ನೋರ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನೀವು ಹೇಗೆ ಇರಬೇಕು, 50ರ ನಂತರ ನಿಮ್ಮ ಬುದ್ಧಿನ ನೀವು ಹೇಗೆ ಸಮತೋಲನದಲ್ಲಿ ಇಟ್ಕೋಬೇಕು ಅನ್ನೋದೇ ಇವತ್ತಿನ ವಿಡಿಯೋ ಆಗಿದೆ ಫ್ರೆಂಡ್ಸ್. ಹೌದು, ಇದನ್ನ ಮಾಡಿದ್ರೆ ಮಾತ್ರ ನೀವು ಬದುಕಿರೋವರೆಗೂ ಕೂಡ ನಿಮ್ಮ ಜೀವಮಾನದ ಕೊನೆ ತನಕನೂ ನೀವು ಸಂತೋಷವಾಗಿರ್ಬೇಕು. ಅಂದ್ರೆ ನೀವು 50ರ ನಂತರ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಕೂಡ ನನ್ನಿಂದ ದೂರ ಆದ್ರೂ ನಾನು ಒಬ್ಬಂಟಿ ಆದೆ ಅಂತ ಕರ್ಕೊಂಡು ಕುತ್ಕೊಳ್ಳೋದಕ್ಕಿಂತ ನಿಮ್ಗೆ ನೀವು ಆತ್ಮಸ್ಥೈರ್ಯನ ತುಂಬಿಕೊಳ್ತಾ ಹೋದ್ರೆ ನೀವು ಕೊನೆಯ ತನಕನೂ ಕೂಡ ಸಂತೋಷವಾಗಿರ್ಬೋದು. ಆಲ್ರೆಡಿ ಅರ್ಧ ವಯಸ್ಸಾಗಿರುತ್ತೆ. 50ರ ನಂತರ ನಾವು ಹೇಗೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ತೀರಾ? ಇಲ್ಲ ಫ್ರೆಂಡ್ಸ್, ನಿಜವಾದ ಜೀವನ ಸ್ಟಾರ್ಟ್ ಆಗೋದು ಅವಾಗ್ಲೇ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಜವಾಬ್ದಾರಿಗಳು ಕೂಡ ನಿಮ್ದು ಮುಗ್ದಿರುತ್ತೆ, ಎಲ್ಲ ಜವಾಬ್ದಾರಿಗಳನ್ನ ಕಳ್ಸಿಬಿಟ್ಟಿರ್ತೀರಾ. ನಿಮ್ಗೆ ಜವಾಬ್ದಾರಿಗಳು ಅನ್ನೋದೇ ಇರೋದಿಲ್ಲ. ಅವಾಗ ಆರಾಮಾಗಿರೋದನ್ನ ನೀವು ಕಲಿಬೇಕು. 50ರ ನಂತರ ನೀವು ಸಂತೋಷವಾಗಿರ್ಬೇಕು ಅಂದ್ರೆ ಕೆಲವೊಂದು ಸೂತ್ರಗಳನ್ನ ನೀವು ಪಾಲಿಸ್ಲೇಬೇಕು. ಹಾಗೆ ಪಾಲಿಸಿದ್ರೆ ಮಾತ್ರ ನೀವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ನಾನು ಯಾಕೆ ಇದನ್ನೆಲ್ಲ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದ್ರೆ, ನಮ್ಮ ಅಮ್ಮನಲ್ಲೇ ಆಗ್ತಾ ಇರುವಂತ ಬದಲಾವಣೆನೇ ನಾನು ನೋಡ್ತಾ ಇದ್ದೀನಿ. ಅಮ್ಮ ಮೊದಲು ಹೆಂಗಿತ್ತು, ಇವಾಗ ಹೆಂಗೆ, ಸ್ವಲ್ಪಕ್ಕೂ ಕೂಡ ಬೇಜಾರು ಮಾಡ್ಕೊಳ್ಳುತ್ತೆ. ಏನಾದ್ರೂ ಒಂದು ಮಾತಾಡಿದ್ರೆ ಬೇಗ ದುಃಖ ಬರುತ್ತೆ, ಆಮೇಲೆ ಬೇಗ ಅಳುತ್ತೆ,
ಬೇಗ ಕೋಪ ಮಾಡ್ಕೊಳ್ಳುತ್ತೆ. ಇದೆಲ್ಲ ವಯಸ್ಸಾದ್ಮೇಲೆ ನಮ್ಮ ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸ ಆಗುತ್ತೆ, ಕೆಲವೊಂದು ಬದಲಾವಣೆಗಳಾಗುತ್ತೆ. ಒಂದು ಸ್ಟ್ರಾಂಗ್ ಮೆಂಟಲ್ ಪವರ್ ಅಂತ ಏನ್ ಹೇಳ್ತೀವಲ್ಲ, ಆ ಮಾನಸಿಕ ಶಕ್ತಿ ಕಡಿಮೆ ಆಗಿರುತ್ತೆ ವಯಸ್ಸಾದಾಗ. ಸೊ ಅಂತ ಸಂದರ್ಭದಲ್ಲಿ ತುಂಬಾ ಎಮೋಷನಲ್ ಆಗಿ, ತುಂಬಾ ಸೆಂಟಿಮೆಂಟಲ್ ಆಗಿ ಅವರು ವರ್ತನೆನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಸೂತ್ರಗಳನ್ನ ಅನುಸರಿಸಲೇಬೇಕು. ಮೊದಲನೇದು, ನೀವು ಎಲ್ಲ ಜವಾಬ್ದಾರಿಗಳನ್ನ ಕಳಿಸಿ ನನ್ನ ಲೈಫು ಒಂಟಿತನ ಅನ್ನೋದನ್ನ ಬಿಟ್ಟು, ನನ್ನ ಲೈಫ್ ಈಗ ಹೊಸದಾಗಿ ಶುರುವಾಗಿದೆ, ನಾನು ಈಗ ಬದುಕಬೇಕು, ನಾನು ಸಂತೋಷವಾಗಿ ಬದುಕಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಅದಕ್ಕೆ ಬೇಕಾಗಿರುವಂತ ಸೂತ್ರಗಳಲ್ಲಿ ಮೊದಲನೇದು, ನಿಮ್ಮ ಮಕ್ಕಳ ಜವಾಬ್ದಾರಿ. ಈಗ ನಿಮ್ಮ ಈಗ ಸಂಸಾರದಲ್ಲಿ ಮಕ್ಕಳು ಅವರು ಜವಾಬ್ದಾರಿಗಳನ್ನ ವಹಿಸ್ಕೊಂಡಿರ್ತಾರೆ. ಅವರ ಜೀವನನ, ಅವರು ಸಂಸಾರ ನಡೆಸೋ ಟೈಮಲ್ಲಿ ನೀವು ಅವ್ರಿಗೆ ಸಲಹೆಗಳನ್ನ ಕೊಡೋಕೆ ಹೋಗ್ಬಾರ್ದು ಫ್ರೆಂಡ್ಸ್. ಯಾಕಂದ್ರೆ ನೀವು ಮಾಡಿದಂತ ಜೀವನನೇ ಬೇರೆ ತರ ಇರುತ್ತೆ, ಈಗಿನ ಜನರೇಷನ್ ಅವರು ಮಾಡುವಂತ ಜೀವನನೇ ಬೇರೆ ಇರುತ್ತೆ. ಆಗ ನೀವು ಏನಾದ್ರು ಹೇಳಿದಾಗ ಅವ್ರು ಅದನ್ನ ತಗೊಳಕ್ಕೆ ರೆಡಿ ಇರಲ್ಲ. ಅದು ಸರಿ ಬರ್ದೇ ಇದ್ರಾಗ ನನ್ನ ಮಾತನ್ನ ನಮ್ಮ ಮಕ್ಳು ಕೇಳ್ತಾ ಇಲ್ಲ ಅಂತ ಅವ್ರಿಗೆ ಕೋಪ ಬರುತ್ತೆ. ಆಗ ಅವ್ರು ನಿಮ್ಮ ಮಾತನ್ನ ಕೇಳಿಲ್ಲ ಅನ್ನೋ ಒಂದು ದುಃಖ ನಿಮ್ಗಾಗುತ್ತೆ. ಆಗ ಆಟೋಮೆಟಿಕ್ ಆಗಿ ನೀವು ಕುಗ್ಗೋಗ್ತೀರಾ. ಹಾಗಾಗಿ ಅವರ ಸಂಸಾರದಲ್ಲಿ ನೀವು ಅವರ ಸಂಸಾರಕ್ಕೆ ನೀವು ಸಜೆಷನ್ ಕೊಡೋದು ಅವಾಯ್ಡ್ ಮಾಡಿದ್ರೆ ನೀವು ಸಂತೋಷವಾಗಿ ಇರ್ಬೋದು. ಎರಡನೇದು, ಮಕ್ಕಳು ಮೊಮ್ಮಕ್ಕಳ ಜೊತೆ ಹೆಚ್ಚು ಸಮಯನ ಕಳೆಯೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮಕ್ಕಳು ಚಿಕ್ಕವರಿದ್ದ ಸಮಯದಲ್ಲಿ ಅವ್ರನ್ನ ಸಾಕಿ ಸಲುವುದ್ರಲ್ಲೇನೆ ನೀವು ಜೀವನ ಮುಗ್ದೋಗಿರುತ್ತೆ, ಹೆಚ್ಚು ಸಂತೋಷ ಪಡ್ಲಿಕ್ಕಾಗಿರಲ್ಲ. ಆದ್ರೆ ಮೊಮ್ಮಕ್ಕಳನ್ನ ನೀವು ಹೆಚ್ಚು ಪ್ರೀತಿಯಿಂದ ಕಂಡು ನಿಮ್ಮ ಸಂತೋಷನ ಆ ಮಕ್ಕಳಲ್ಲಿ ಕಾಣ್ಬಹುದು. ಇದು ಎರಡನೇ ಸೂತ್ರ ಆಗಿರುತ್ತೆ. ಮೂರನೇದು, ಮತ್ತೆ ನೀವು ಹೆಚ್ಚು ಆಧ್ಯಾತ್ಮಿಕದ ಕಡೆ ಗಮನ ಕೊಡ್ಬೇಕು ಫ್ರೆಂಡ್ಸ್. ಹೌದು, ಈ ಸಮಯದಲ್ಲಿ ಹೆಚ್ಚು ಧ್ಯಾನವನ್ನ ಮಾಡ್ಬೇಕು. ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ಒಂದು ಮಠಕ್ಕೆ ಹೋಗೋದಾಗಿರ್ಬೋದು, ದೇವ್ರನ್ನ ಹೆಚ್ಚು ಧ್ಯಾನ ಮಾಡ್ಬೇಕು. ಅವಾಗ ಒಂಥರ ಈಗ ಒಂದು ಬ್ರೀತಿಂಗ್ ಎಕ್ಸರ್ಸೈಸ್ಗಳನ್ನ ಮಾಡ್ಬೋದು. ಈ ತರ ಎಲ್ಲ ಮಾಡೋದ್ರಿಂದ ಮಾನಸಿಕ ಒತ್ತಡ ಅದಕ್ಕೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸೂತ್ರ ಏನು ಅಂತ ಕೇಳ್ತೀರಾ? ಹೌದು, ಚಿಕ್ಕ ಪುಟ್ಟ ಎಕ್ಸರ್ಸೈಸ್ನ ಮಾಡೋದನ್ನು ಕೂಡ ನೀವು ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್. ಇದರಿಂದಾಗಿ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಆ ಅದನ್ನ ಸಮತೋಲನ ಮಾಡ್ಲಿಕ್ಕೆ ಚಿಕ್ಕ ಪುಟ್ಟ ಎಕ್ಸರ್ಸೈಸ್ನ ಮಾಡೋದ್ರಿಂದ ದೇಹದ ಅಸಮತೋಲನವನ್ನ ಸಮವಾಗಿ ತೂಗಿಸ್ಲಿಕ್ಕೆ ಸಹಾಯ ಮಾಡ್ದಂಗಾಗುತ್ತೆ. ನೆಕ್ಸ್ಟ್, ನಿಮ್ಗೆ ವಿದ್ಯಾವಂತರಾಗಿದ್ದು, ನಿಮ್ಗೆ ಅಕ್ಷರ ಜ್ಞಾನ ಇದ್ದು, ಓದೋದಕ್ಕೆ ಬರೆಯೋದಕ್ಕೆ ನಿಮ್ಗೆ ಬರ್ತಾ ಇದೆ ಅಂದ್ರೆ ಹೆಚ್ಚು ಪುಸ್ತಕಗಳನ್ನ ಓದೋದ್ರ ಕಡೆ ಗಮನ ಕೊಡಿ ಫ್ರೆಂಡ್ಸ್. ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸೊ ಇದರಿಂದಾಗಿ ನಿಮಗೆ ಜೀವನ ಇಷ್ಟೇ ಮುಗ್ದೋಯ್ತು ಅಂತ ನೀವು ಅನ್ಕೊಳ್ಳೋದ್ ಬದಲು, ಭಗವಂತ ನಮ್ಗೆ ಈಗ ಜೀವನನ ಸೃಷ್ಟಿ ಮಾಡಿದಾನೆ, ನಮ್ಗಿನ್ನೂ ಬದುಕಿದೆ, ಭಗವಂತ ನಮ್ಗೆ ದಾರಿ ತೋರಿಸ್ತಾನೆ ಅಂತ ಅನ್ಕೊಂಡು ಒಳ್ಳೊಳ್ಳೆ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಂತೋಷವಾಗಿ ಇರ್ಬೋದು. ಇನ್ನು ಓದಕ್ ಬರ್ದವ್ರು ಏನ್ ಮಾಡ್ಬೋದು? ನಮ್ಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಬುಕ್ನ ಓದಿ ಅಂತ ಹೇಳ್ತಾ ಇದ್ದೀರಾ, ಹೆಂಗೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದಕ್ಕೆ ಇನ್ನೊಂದು ಮಾರ್ಗ ಇದೆ. ಇವಾಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, ಟೆಕ್ನಾಲಜಿ ಕಾಲ ಅಂತ ಹೇಳ್ಬಿಟ್ಟು ಮಕ್ಳುಗಳು ತಮ್ಮ ತಾಯಿ ತಂದೆನ ಮೂಲೆಯಲ್ಲೇ ಕೂರಿಸೋದಕ್ಕಿಂತ ನಿಮ್ಮ ಚಿಕ್ಕ ಮಕ್ಳಿಗೆ ನೀವು ಆಂಡ್ರಾಯ್ಡ್ ಫೋನ್ಸ್ಗಳನ್ನ ಕೊಡ್ತೀರಾ. ನಿಮ್ಮ ತಾಯಿ ತಂದೆಗೂ ಫೋನ್ ಯೂಸ್ ಮಾಡೋದನ್ನ ಕಲಿಸಿ ಈ ಸಮಯದಲ್ಲಿ. ಆಗಂತೂ ಅವ್ರಿಗೆ ಆಗಿರೋದಿಲ್ಲ. ಮಕ್ಕಳಿಗೆ ಕೊಟ್ಟು ಹಾಳು ಮಾಡೋದಕ್ಕಿಂತ ತಾಯಿ ತಂದೆಗೆ ಈ ಟೈಮಲ್ಲಿ ಫೋನನ್ನ ಕೊಟ್ಟು ಅದರಲ್ಲಿ ಆಧ್ಯಾತ್ಮಿಕ ವಿಷಯಗಳಾಗ್ಬೋದು, ಚಿಕ್ಕ ಪುಟ್ಟ ಎಕ್ಸರ್ಸೈಸ್ಗಳಾಗ್ಬೋದು, ಇನ್ನೊಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋವಂಥ ಒಂದು ವಿಷಯಗಳಾಗ್ಬೋದು ಫೋನಲ್ಲಿ ಬರುತ್ತೆ. ಅದನ್ನ ಓದಕ್ಕೆ ಬರ್ದೇ ಇದ್ದವರು ಅಂಥದನ್ನ ನೋಡಿ ಕಲ್ತ್ಕೊಂಡು ಅವರು ಕೂಡ ಜೀವನದಲ್ಲಿ ಸಂತೋಷವಾಗಿ ಇರುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಸಾಧ್ಯ ಆಗೋದು ಮಕ್ಕಳು ಸಪೋರ್ಟ್ ಮಾಡಿದ್ರೆ ಮಾತ್ರ. ವಿದ್ಯೆ ಗೊತ್ತಿರೋರು ಪುಸ್ತಕ ಓದ್ಬೋದು, ವಿದ್ಯೆ ಗೊತ್ತಿದ್ದವ್ರಿಗೆ ಮಕ್ಕಳು ಫೋನ್ ಯೂಸ್ ಮಾಡೋದನ್ನ ಕಳಿಸ್ಕೊಟ್ರೆ ಅವ್ರ ಫೋನಲ್ಲಿ ಆಧ್ಯಾತ್ಮಿಕ ಜ್ಞಾನನ ಪಡ್ಕೋಬಹುದು. ಈ ಕಾಲದಲ್ಲಂತೂ ಎಲ್ಲವೂ ಕೂಡ ಫೋನಲ್ಲಿ ಸಿಗುತ್ತೆ. ಹಾಗಾಗಿ ಇದು ಒಂದು ಒಳ್ಳೆ ಸೂತ್ರ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸೂತ್ರ, ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಕಲಿಬೇಕು ಫ್ರೆಂಡ್ಸ್. ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಕಲ್ತ್ರಿ ಅಂದ್ರೆ ನೀವು ಅಲ್ಲೇ ಕುಗ್ಗೋಗ್ತೀರಾ. ಯಾವತ್ತೂ ಕೂಡ ನಿಮ್ಮ ಥಿಂಕಿಂಗ್ ಅಲ್ಲಿ ಪಾಸಿಟಿವಿಟಿ ಅನ್ನೋದು ಇರಬೇಕು. ಯಾವಾಗ್ಲೂ ಹಿಂದೆ ನಾನು ಹಾಗೆ ಮಾಡಿದ್ದೆ, ಹಿಂದೆ ಹೀಗೆ ಮಾಡಿದ್ದೆ, ಇವಾಗ ಹಿಂಗಾಗ್ತಿದೆ, ಹಿಂದೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡದೆ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕು. ಮತ್ತೆ ನಿಮ್ಮ ಸಹವಾಸ ಅಂದ್ರೆ ನಿಮ್ಮ ಸ್ನೇಹಿತರಾಗ್ಬೋದು, ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅವ್ರು ಹೇಗಿರ್ಬೇಕು ಅವ್ರ ಮೆಂಟಾಲಿಟಿ ಅಂದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಆಧ್ಯಾತ್ಮಿಕವಾಗಿರೋರ ಜೊತೆ ಮಾತ್ರ ನೀವು ಸ್ನೇಹನ ಬೆಳೆಸಿದ್ರೆ ನೀವು ಸಂತೋಷವಾಗಿರ್ಬೋದು. ಅದಕ್ಕೆ ಬದಲಾಗಿ ಯಾವಾಗ್ಲೂ ಕೊರ್ಕೊಂಡು ನೆಳ್ಕೊಂಡು ಕೆಟ್ಟದನ್ನೇ ಆಲೋಚನೆ ಮಾಡ್ತಾ ಕೆಟ್ಟದನ್ನೇ ಮಾತಾಡ್ತಾ ಇರೋರ ಜೊತೆ ನಿಮ್ಮ ಸ್ನೇಹ ಬೆಳೆದ್ರೆ ಎಂದೂ ಕೂಡ ನೀವು ಒಳ್ಳೆ ರೀತಿ ಯೋಚನೆ ಮಾಡೋಕ್ಕಾಗೋದು ಇಲ್ಲ, ನೀವು ಸಂತೋಷವಾಗಿರೋಕ್ಕೆ ಸಾಧ್ಯನೂ ಇಲ್ಲ. ಹಾಗಾಗಿ ನಿಮ್ಮ ಸ್ನೇಹನೂ ಅಷ್ಟೇ, ನಿಮ್ಮ ಸ್ನೇಹ ಒಳ್ಳೆಯವ್ರ ಜೊತೆ ಇದ್ರೆ ಆಗ ಮಾತ್ರ ನೀವು ಜೀವನದಲ್ಲಿ ಸುಖವಾಗಿರೋದಕ್ಕೆ ಸಾಧ್ಯ.
ನೆಕ್ಸ್ಟ್ ಸೂತ್ರ, ನೀವು ಆದಷ್ಟು ಕುಟುಂಬದವ್ರ ಜೊತೆ ಹೆಚ್ಚು ಸಮಯನ ಕಳೆಯಿರಿ. ಆದ್ರೆ ಮಾತು ಮಿತವಾಗಿರ್ಲಿ. ಎಷ್ಟು ಕಡಿಮೆ ಮಾತಾಡ್ತೀವಿ ಅಷ್ಟು ನಮ್ಗೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ಮ ಕಷ್ಟದ ದಿನಗಳನ್ನ ನೆನೆದು ಹೆಚ್ಚು ಕೊರಗಬೇಡಿ ಫ್ರೆಂಡ್ಸ್. ಇದರಿಂದಾಗಿ ನೋವಾಗೋದೇ ಜಾಸ್ತಿ. ಹಾಗಾಗಿ ಆಗಿದ್ದು ಆಗೋಯ್ತು, ಮುಂದೆ ಆಗೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಮತ್ತೆ ಹೆಚ್ಚು ಸರಳವಾದ ಜೀವನದ ಕಡೆ ಗಮನ ಕೊಡಿ. ಆರೋಗ್ಯದ ಮುಖ್ಯವಾಗಿ ಆರೋಗ್ಯದ ಕಡೆ ಇಂಪಾರ್ಟೆಂಟ್ ಕೊಡಬೇಕು. ಫುಡ್ಡಲ್ಲಿ ಯಾವ ಥರ ಫುಡ್ ತಿನ್ನಬೇಕು, ಲೈಫ್ ಸ್ಟೈಲ್ ಹೇಗಿರಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಆಹಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ತಿ ಆಹಾರಗಳನ್ನ ತಿನ್ನೋದು, ಹಿತಮಿತವಾಗಿ ತಿನ್ನೋದು, ಚಿಕ್ಕ ಪುಟ್ಟ ಎಕ್ಸಸೈಸ್ ಮಾಡೋದು, ಟೈಮ್ ಸರಿಯಾಗಿ ಊಟ ಮಾಡೋದು, ಇವೆಲ್ಲ ಅಭ್ಯಾಸಗಳನ್ನ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಹೆಲ್ತಿಯಾಗಿ ಇರ್ಬೋದು. ಮತ್ತು ನೀವು ಸಂತೋಷವಾಗಿ ಕೂಡ ಇರ್ಬೋದು ಫ್ರೆಂಡ್ಸ್. ಇದಿಷ್ಟು 50ರ ನಂತರ ಜೀವನ ಮುಗ್ದೋಯ್ತು ಅಂತ ಕೊರಗಿ ಕುತ್ಕೊಳ್ಳೋರಿಗೆ ಕೆಲವೊಂದು ಸರಳವಾದ ಸೂತ್ರಗಳನ್ನ ನಾನು ಹೇಳ್ಕೊಟ್ಟೆ. ಇದನ್ನ ಪಾಲಿಸಿದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇವಾಗ ನಾನು ನಮ್ಮ ಅಮ್ಮನ್ನೇ ಮಾತಾಡಿಸ್ತೀನಿ ನೋಡಿ. ಅಮ್ಮಂಗೆ ಮೊದಲು ಎಷ್ಟು ಸ್ಟ್ರಾಂಗ್ ಇದ್ರು ಅಂದ್ರೆ ತುಂಬಾ ಸ್ಟ್ರಾಂಗ್ ಇದ್ರು. ಅವ್ರು ಏನೇ ಆದ್ರೂ ಕೂಡ ಅಷ್ಟು ಬೇಗ ಅಳೋದಾಗ್ಲಿ, ದುಃಖ ಪಡೋದು ಎಲ್ಲ ಏನೂ ಇಲ್ಲ. ಈಗ ಏನಾದ್ರು ಒಂದು ಚಿಕ್ಕ ಪುಟ್ಟ ವಿಷಯಗಳಾಗ್ಲಿ ದುಃಖ ಪಡ್ತಾರೆ, ಬೇಗ ಕಣ್ಣೀರ್ ಹಾಕ್ತಾರೆ. ಇದೆಲ್ಲ ಯಾಕಾಗಿರುತ್ತೆ ಹೇಳಿ? ನಾನು ಹೇಳಿದ್ನಲ್ಲ, ಅವ್ರಿಗೇನು ನಾವು ಆಗ ಹಂಗ್ ಬಾಳಿದ್ವಿ, ಈಗ ಹಿಂಗಾಯ್ತು. ಮತ್ತೆ ಅವ್ರ ಮೆಂಟಲಿ ಸ್ವಲ್ಪ ವೀಕ್ ಆಗಿರ್ತಾರೆ. ಸೊ ಇಂಥವ್ರಿಗೆ ನಾವು ಮಕ್ಕಳಾದವರು ಏನ್ ಮಾಡ್ಬೋದು, ಸ್ವಲ್ಪ ನಾವಿವಾಗ ಸ್ಥೈರ್ಯ ಕೊಡ್ಬೇಕು ಅವ್ರಿಗೆ. ನಮ್ಗೆ ಅವ್ರ ಕೈ ಹಿಡಿದು ತಿದ್ದಿ ಬುದ್ಧಿ ಹೇಳಿ ನಮ್ಗೆ ಬೆಳೆಸಿ 4 ಅಕ್ಷರ ಜ್ಞಾನನ ಕಲ್ಸ್ಕೊಟ್ಟಿರ್ತಾರಲ್ವಾ. ಈಗ ನಾವು ಅವರಿಗೆ ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅವ್ರಿಗೆ ಮೆಂಟಲ್ ಒಂದು ಧೈರ್ಯ ಕೊಡೋದಾಗ್ಬಾರ್ದು, ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳೋದಾಗಿರ್ಬೋದು. ಯಾವಾಗ್ಲೂ ನಿಮ್ಗೆ ವಯಸ್ಸಾಯ್ತು ಅಂತ ಮೂಲೆ ತಳ್ಳೋದ್ರ ಬದಲು ಅವ್ರ ಅವಾಗವಾಗ ಅವ್ರ ಜೊತೆ ಒಂದು 4 ಸಂತೋಷವಾದ ಮಾತುಗಳಾಡಿ, ಸಂತೋಷವಾಗಿ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋದು, ಇವೆಲ್ಲ ಮಾಡಿದ್ರೆ ಸಾಕು, ಅಷ್ಟೇ ಸಾಕು. ಅವ್ರು ತುಂಬಾ ಖುಷಿಯಾಗಿ ಹೋಗ್ತಾರೆ. ಈ ರೀತಿಯಾಗಿ ನಾವು ತಂದೆ ತಾಯಿಗಳನ್ನ ಸುಖವಾಗಿ ಇಟ್ಕೊಂಡ್ರೆ ಮುಂದೆ ನಾವು ಕೂಡ ಈ ಏಜ್ಗೆ ಬಂದಾಗ ಅವಾಗ ಅರ್ಥ ಆಗುತ್ತೆ ಆ ಪರಿಸ್ಥಿತಿನಲ್ಲಿ ನಾವು ಆಗೇಗಿದ್ದು, ಈಗ ನಮ್ಮ ಮೆಂಟಲ್ ಪರಿಸ್ಥಿತಿ ಹೇಗಿದೆ ಅನ್ನೋದು. ಹಾಗಾಗಿ ಆದಷ್ಟು ಕೂಡ ತಾಯಿ ತಂದೆನ ವಯಸ್ಸಾದ ಕಾಲದಲ್ಲಿ ಸುಖವಾಗಿ ಸಂತೋಷವಾಗಿ ಇಟ್ಕೊಳ್ಳೋದು ನಮ್ಮೆಲ್ರೂ ಕರ್ತವ್ಯ ಆಗಿರುತ್ತೆ. ನಮ್ಮಮ್ಮಂಗೆ ಕೇಳ್ತಾ ಇರ್ತೀನಿ ನಾನು ಕೂಡ ಅವಾಗ ಫೋನ್ ಯೂಸ್ ತಕ್ಕೊಡ್ತೀನಿ, ಫೋನ್ ಯೂಸ್ ಮಾಡು ಅಂತ. ಬಟ್ ಯಾಕಮ್ಮ ಈ ಫೋನ್ ಯೂಸ್ ಮಾಡಲ್ಲ ಅಂತ ಬೇಡ ಅಂತ ಹೇಳುತ್ತೆ. ಬಟ್ ಇದನ್ನ ನಾವು ಮೆಂಟಲಿ ನಾವು ಅವ್ರನ್ನ ಚೇಂಜ್ ಮಾಡ್ಬೇಕು. ನಾವ್ ತೆಕ್ಕೊಟ್ರೆ ಯೂಸ್ ಮಾಡ್ಬೋದಲ್ವಾ ನಮ್ಮ? ನಮ್ಗೆ ಅದೆಲ್ಲ ಬರಲ್ವಲ್ಲ. ಬರಲ್ಲ ಅಂತ ಅಂದ್ರೆ ಕಲ್ಸ್ಕೊಡ್ತೀವಿ. ಟಿವಿ ನೋಡಿ ಅದ ಬೇಜಾರ ಕಳ್ಕೊಳ್ಳೋದು. ಅಮ್ಮ ಅಮ್ಮನ್ ಬೇಜಾರ ಹೆಂಗ್ ಕಳ್ಕೊಳ್ಳುತ್ತೆ ಟಿವಿ ನೋಡಿ. ಟಿವಿನ ಎಂತ ನೋಡ್ಬೇಕು ಗೊತ್ತಾ? ಸೀರಿಯಲ್ಗಳು ತಪ್ಪು ಅಂತಲ್ಲ, ಒಳ್ಳೆ ರೀತಿ ಸೀರಿಯಲ್ಗಳು ಇರ್ತಾವಲ್ಲಮ್ಮ. ಕೆಟ್ಟ ಸೀರಿಯಲ್ಗಳನ್ನ ನೋಡ್ಬಾರ್ದು. ಮನೆ ಮುರಿಯೋಂಥ ಸೀರಿಯಲ್ಗಳಿರ್ತವೆ, ಮನ್ಸಿಗೆ ನೋವು ಕೊಡೋ ಅಂತ ಸೀರಿಯಲ್ಗಳಿರ್ತವೆ, ಅಂಥವನ್ನ ನೋಡ್ಬಾರ್ದು. ನಮ್ಮ ಮನ್ಸಿಗೆ ಸಂತೋಷ ಸಿಗುವಂತ ಕಾರ್ಯಕ್ರಮಗಳನ್ನ ನೋಡೋದ್ರಿಂದ ಕೂಡ ನೀವು ಮನಸ್ಥಿತಿನ, ನೀವು ಸಂತೋಷನ ನೀವು ಕಂಡ್ಕೋಬಹುದು. ಹೌದಲ್ವಾ? ಕಷ್ಟ ಇರೋದೇ ನೋಡೋದು. ಕಷ್ಟ ಇರೋದನ್ನೇ ನೋಡಿ ನೋಡಿ ಇನ್ನು ಕಣ್ಣೀರ್ ಹಾಕೊಂಡ್ ಕುತ್ಕೊಳ್ಳೋದಲ್ಲ. ಈಗ ದೇವ್ರ ಬಗ್ಗೆ ಆಧ್ಯಾತ್ಮಿಕವಾಗಿ ಎಲ್ಲ ಬರ್ತಾವಲ್ಲ, ಹಂಗೆ ನೋಡ್ಕೊಂಡು ಬೇಜಾರ ಕಳಿಯಕ್ಕೆ ಏನೋ ಒಂದ್ ಕಷ್ಟ ಇದ್ದ ಕಷ್ಟದಲ್ಲಿ ಬತ್ತೆ ಇರುತ್ತಲ್ಲ, ಅದ ಸೀರಿಯಲ್ ನೋಡ್ಕೊಂಡು ಕಾಲ ಕಳೆಯುತ್ತೆ. ಬಟ್ ನಾನು ಅಮ್ಮಂಗೆ ದೊಡ್ಡ ಫೋನ್ ಕೊಡ್ಸಿ ಅದ್ರಲ್ಲಿ ಒಳ್ಳೇದನ್ನ ನೋಡೋದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು, ಕಲ್ಸ್ಕೊಡ್ಬೇಕು ಅನ್ನೋ ನನ್ನ ಆಸೆ ಇದೆ. ಖಂಡಿತವಾಗ್ಲೂ ನಾನು ನನ್ನ ಅಮ್ಮಂಗೆ ಫೋನ್ ಯೂಸ್ ಮಾಡೋದು ಕಲ್ಸಿನಿ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ, ಇಲ್ಲಿ ನನ್ನ ಮಗಳು ನನ್ನ ಮನೇಲಿ ಜಾಸ್ತಿ ಇರಲ್ಲ, ಮಗನ ಮನೇಲಿ ಇರುತ್ತೆ. ನಂಗೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಕ್ ಸಿಗಲ್ಲ. ಹಂಗಾಗಿ ನನಗೆ ಕಲ್ಸ್ಕೊಡಕ್ ಆಗ್ತಿಲ್ಲ. ಬಟ್ ಅಮ್ಮಂಗೆ ನಾನೊಂದು ದೊಡ್ಡ ಫೋನ್ ತೆಗೆದುಕೊಟ್ಟು ಕಲಿಸ್ತೀನಿ. ಅವ್ರಿಗೆ ನೋಡಿ ಈ ತರ ಹಿಂಗ್ ಕಣ್ಣೀರ್ ಹಾಕೊಂಡು ಕುತ್ಕೊಳ್ಳುತ್ತಲ್ಲ, ಇದನ್ನ ಕಡಿಮೆ ಮಾಡಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಆಧ್ಯಾತ್ಮಿಕವಾಗಿರೋ ಅಂತ ಶಕ್ತಿನ ತುಂಬಾ ಪ್ರಯತ್ನ ನಾನು ಮಾಡ್ತೀನಿ. ನಂತರ ಸಂತೋಷವಾಗಿರ್ಬೇಕು ಅಂದ್ರೆ ಯಾವೆಲ್ಲ ಸೂತ್ರಗಳನ್ನ ಅನುಸರಿಸ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿತ್ತು. ನನಗೆ ತಿಳಿದಂತ ಕೆಲವೊಂದು ಸೂತ್ರಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮ್ಗೆ ಇಷ್ಟ, ದಯವಿಟ್ಟು ನಮ್ಮ ಮಕ್ಳುಗಳನ್ನ ನೀವು ಈ ವಿಡಿಯೋನ ನೋಡ್ತೀರಾ, ನಿಮ್ಮ ಪ್ಯಾರೆಂಟ್ಸ್ಗೂ ಕೂಡ ಈ ವಿಡಿಯೋನ ತಲುಪಿಸಿ. ನಿಮ್ಮ ಪ್ಯಾರೆಂಟ್ಸ್ಗೆ ಎಷ್ಟಾಗುತ್ತೆ ನಿಮ್ಮ ಕೈಲಿ ಅಷ್ಟು ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ, ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.